ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜೂನ್ ತಿಂಗಳ 2ನೇ ವಾರದ ಆರಂಭದಲ್ಲಿ ಗಜಲಕ್ಷ್ಮಿ ಯೋಗದ ನಿರ್ಮಾಣವಾಗಲಿದೆ. ಈ ವಾರದ ಆರಂಭದಲ್ಲಿ ಶುಕ್ರ ಮತ್ತು ಗುರು ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ನಿರ್ಮಾಣಗೊಳ್ಳುವುದು. ಜೊತೆಗೆ ಈ ವಾರದ ಮಧ್ಯದಲ್ಲಿ ಧನ ಯೋಗದ ನಿರ್ಮಾಣವೂ ಕೂಡ ಆಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರ ಮತ್ತು ಮಂಗಳನ ಸಂಯೋಗವು ಮೇಷರಾಶಿಯಲ್ಲಿ ಸಂಭವಿಸುವುದರಿಂದ ಧನ ಯೋಗದ ಸೃಷ್ಟಿಯಾಗುವುದು. ವಾರದ ಕೊನೆಯಲ್ಲಿ ವೃಷಭ ರಾಶಿಯಲ್ಲಿ ಚಂದ್ರ ತನ್ನ ಸಂಚಾರವನ್ನು ಮಾಡುವ ಮೂಲಕ ಗೌರಿ ಯೋಗದ ಸೃಷ್ಟಿಯಾಗುವುದು. ಜೂನ್ 8 ರಿಂದ ಜೂನ್ 14 ರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ಈ ವಾರ ವಾಹನ ಚಲಾಯಿಸುವಾಗ ವಿಶೇಷ ಗಮನವಿರಲಿ. ವಿಶೇಷವಾಗಿ ವೇಗದ ತಿರುವುಗಳು ಮತ್ತು ವೃತ್ತಗಳಲ್ಲಿ ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ತೆರೆದಿಡಿ, ಇಲ್ಲದಿದ್ದರೆ ನೀವು ಯಾವುದೇ ಅಪಘಾತಕ್ಕೆ ಬಲಿಯಾಗಬಹುದು. ಬುದ್ಧಿವಂತಿಕೆಯಿಂದ ಮಾಡಿದ ಹೂಡಿಕೆ ಮಾತ್ರ ಫಲ ನೀಡುತ್ತದೆ ಎಂಬ ವಿಷಯ ಈ ವಾರ ನಿಮಗೆ ಅರ್ಥವಾಗುತ್ತದೆ. ಆದ್ದರಿಂದ ನಿಮ್ಮ ಕಷ್ಟದ ಗಳಿಕೆಯನ್ನು ಈ ಸಮಯದಲ್ಲಿ ಬಹಳ ಯೋಚಿಸಿ ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡುವ ಅಗತ್ಯವಿದೆ. ಇದಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಅನುಮಾನವಿದ್ದರೆ ನೀವು ಯಾವುದೇ ಅನುಭವಿ ಅಥವಾ ಹಿರಿಯ ವ್ಯಕ್ತಿಯ ಸಹಾಯ ಪಡೆಯಬಹುದು. ಈ ವಾರ ನಿಮ್ಮ ಹಾಸ್ಯ ಸ್ವಭಾವದ ಕಾರಣದಿಂದಾಗಿ ನಿಮ್ಮ ಮನೆ ಕುಟುಂಬದ ವಾತಾವರಣವನ್ನು ಸಾಮಾನ್ಯಕ್ಕಿಂತ ಹೆಚ್ಚು ಸಂತೋಷವಾಗಿರಿಸುತ್ತೀರಿ. ಇದರೊಂದಿಗೆ ಒಂದು ಉತ್ತಮ ಸಂಜೆಗಾಗಿ ನಿಮ್ಮ ಕೆಲವು ಸಂಬಂಧಿಕರು ಅಥವಾ ಸ್ನೇಹಿತರು ನಿಮ್ಮ ಮನೆಗೆ ಬರಬಹುದು. ಬೃಹಸ್ಪತಿ 6ನೇ ಮನೆಯಲ್ಲಿ ಇರುವುದರಿಂದ ಈ ಹಿಂದೆ ಕೆಲಸದ ಸ್ಥಳದಲ್ಲಿ ಯಾವ ಪರಿಸ್ಥಿತಿಗಳನ್ನು ನಿಮ್ಮ ಪರವಾಗಿ ಮಾಡಿಕೊಳ್ಳಲು ನೀವು ಹೆಚ್ಚುವರಿ ಶ್ರಮ ಪಡುತ್ತಿದ್ದೀರೋ ಅವು ಈ ವಾರ ನಿಮ್ಮ ಸ್ವಲ್ಪ ಪ್ರಯತ್ನದ ನಂತರವೇ ನಿಮ್ಮ ಪರವಾಗಿ ಆಗುವಂತೆ ತೋರುತ್ತದೆ. ಅಂದರೆ ಈ ಸಮಯದಲ್ಲಿ ನೀವು ಸಾಮಾನ್ಯಕ್ಕಿಂತ ಸ್ವಲ್ಪ ಕಡಿಮೆ ಶ್ರಮಪಟ್ಟರೂ ನಿಮಗೆ ಉತ್ತಮ ಮತ್ತು ಶುಭ ಫಲಿತಾಂಶಗಳು ದೊರೆಯಲಿವೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ನಡೆಸುತ್ತಿದ್ದರೆ ನಿಮ್ಮ ಶಕ್ತಿಯನ್ನು ವ್ಯರ್ಥ ಕೆಲಸಗಳಲ್ಲಿ ಕಳೆಯದೆ ಅದನ್ನು ಕೇವಲ ನಿಮ್ಮ ಓದಿನಲ್ಲಿ ಮಾತ್ರ ತೊಡಗಿಸಿ. ಏಕೆಂದರೆ ಈ ಸಮಯದಲ್ಲಿ ಶಿಕ್ಷಣವಲ್ಲದೆ ಬೇರೆ ಕೆಲಸಗಳ ಹೊರೆ ನಿಮ್ಮ ಮೇಲಿರುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಅಗತ್ಯಕ್ಕಿಂತ ಹೆಚ್ಚಿನ ಶಕ್ತಿ ಮತ್ತು ಸಮಯ ಎರಡೂ ವ್ಯರ್ಥವಾಗಬಹುದು. ಮಂಗಳ ಗ್ರಹದ ಸಂಚಾರದಿಂದಾಗಿ ಕೌಟುಂಬಿಕ ವಿಷಯಗಳು ಹೆಚ್ಚು ಗಮನ ಸೆಳೆಯುತ್ತವೆ. ಇದಲ್ಲದೆ ಮಂಗಳ ಭೂಮಿಯ ಸೂಚಕ. ನೀವು ಕುಟುಂಬ ಕೂಟಗಳು, ರಿಯಲ್ ಎಸ್ಟೇಟ್ ವ್ಯವಹಾರಗಳು, ನವೀಕರಣ ಮತ್ತು ಇತರ ಕುಟುಂಬ ಕಾರ್ಯಕ್ರಮಗಳನ್ನು ನಿರೀಕ್ಷಿಸಬಹುದು. ಮಂಗಳವು ಪ್ರತ್ಯೇಕತಾ ಗ್ರಹವಾಗಿದ್ದು ಅದು ಅಷ್ಟು ಒಳ್ಳೆಯದಲ್ಲ. ಆದ್ದರಿಂದ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಬಹಳ ಜಾಗರೂಕರಾಗಿರಬೇಕು. ವಿಶೇಷವಾಗಿ ಮನೆಯಲ್ಲಿ ಯುವಕರಿಗೆ ಕೆಲವು ಸಮಸ್ಯೆಗಳಿರುತ್ತವೆ ಮತ್ತು ನೀವು ಅವರನ್ನು ಬೆಂಬಲಿಸಬೇಕಾಗುತ್ತದೆ. ಮಂಗಳವು 10ನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಾನೆ. ಆದ್ದರಿಂದ ಕೆಲಸಕ್ಕೆ ಸಂಬಂಧಿಸಿದ ಒತ್ತಡವು ತುಂಬಾ ಇರುತ್ತದೆ. ದಯವಿಟ್ಟು ಕೆಲಸದ ಜೀವನ ಮತ್ತು ಕುಟುಂಬ ಜೀವನವು ಸಮತೋಲನದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ, ಇಲ್ಲದಿದ್ದರೆ ನೀವು ನಿರಾಶೆಗೊಳ್ಳುವಿರಿ. ಸೌರ ಸಂಚಾರವು ಮಿಥುನ ರಾಶಿಯ ಮೂಲಕ ಚಲಿಸುತ್ತಿದೆ. ಆದ್ದರಿಂದ ನೀವು ನಿಮ್ಮ ವೈಯಕ್ತಿಕ ಉದ್ಯಮಗಳ ಮೇಲೆ ಹೆಚ್ಚಿನ ಗಮನ ಹರಿಸುತ್ತೀರಿ. 5ನೇ ಮನೆಯಲ್ಲಿರುವ ಸೂರ್ಯನು ಒಂದು ಕಲ್ಪನೆ, ಯೋಜನೆಗೆ ಮನ್ನಣೆ ತರುತ್ತಾನೆ ಅಥವಾ ಜನರು ನಿಮ್ಮ ಪ್ರಯತ್ನವನ್ನು ಮೆಚ್ಚುತ್ತಾರೆ. ಭವಿಷ್ಯದಲ್ಲಿ ಬಹಳ ಪ್ರಗತಿಪರವಾಗಿರುವ ಹೊಸ ತಂಡವನ್ನು ಸೇರಲು ನಿಮಗೆ ಆಹ್ವಾನ ಸಿಗುತ್ತದೆ. ಮಕ್ಕಳು ಮತ್ತು ಯುವಕರು ನಿಮ್ಮಿಂದ ಕೆಲವು ಸಲಹೆಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ನೀವು ಅವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ. ಒಂದು ಹವ್ಯಾಸ ಅಥವಾ ಪಕ್ಕದ ಯೋಜನೆಯು ಇದ್ದಕ್ಕಿದ್ದಂತೆ ಹಣವನ್ನು ತರಲು ಪ್ರಾರಂಭಿಸುತ್ತದೆ. ಆದ್ದರಿಂದ ನೀವು ದೀರ್ಘಾವಧಿಯ ವ್ಯವಹಾರದ ಸಾಧ್ಯತೆಗಳನ್ನು ತಜ್ಞರೊಂದಿಗೆ ಚರ್ಚಿಸುತ್ತೀರಿ. ಪ್ರೇಮ ಜೀವನವೂ ಸಹ ಬಹಳ ಮಹತ್ವದ್ದಾಗಿದೆ, ಏಕೆಂದರೆ ಒಂಟಿ ಕುಂಭ ರಾಶಿಯ ಸ್ಥಳೀಯರು ವಿಶೇಷ ವ್ಯಕ್ತಿಯನ್ನು ಹುಡುಕಲು ಹತ್ತಿರದ ಅವಕಾಶವನ್ನು ಪಡೆಯುತ್ತಾರೆ. ಬುಧ ಮತ್ತು ಶುಕ್ರ 6ನೇ ಮನೆಯ ಮೂಲಕ ಚಲಿಸುತ್ತಿದ್ದಾರೆ. ಆದ್ದರಿಂದ ನೀವು ಕೆಲಸದಲ್ಲಿ ಉತ್ತಮ ಯೋಜನೆಗಳನ್ನು ಕಂಡುಕೊಳ್ಳುವಿರಿ. ನಿಮ್ಮ ಸಹೋದ್ಯೋಗಿ, ಕ್ಲೈಂಟ್, ಉದ್ಯೋಗದಾತ ಅಥವಾ ಸೇವಾ ಪೂರೈಕೆದಾರರೊಂದಿಗೆ ನೀವು ಸಂಭಾಷಣೆ ನಡೆಸುತ್ತೀರಿ ಮತ್ತು ಅಂತಹ ಚರ್ಚೆಯು ಕೆಲವು ಪರಿಹಾರಗಳನ್ನು ತರುತ್ತದೆ. ವೇಳಾಪಟ್ಟಿಗಳು, ದಿನಚರಿಗಳು, ಸಿಬ್ಬಂದಿ ಅಥವಾ ಕೆಲಸದ ಕಾರ್ಯವಿಧಾನಗಳನ್ನು ಒಳಗೊಂಡ ಹೊಸ ವ್ಯವಸ್ಥೆಗಳು ಬರುತ್ತವೆ. ಸಹೋದ್ಯೋಗಿಗಳಿಂದ ನಿಮಗೆ ಖಂಡಿತವಾಗಿಯೂ ಸ್ವಲ್ಪ ಬೆಂಬಲ ಸಿಗುತ್ತದೆ. ಆದಾಗ್ಯೂ ದಯವಿಟ್ಟು ನಿಮ್ಮ ಕೆಳಹೊಟ್ಟೆಯ ಪ್ರದೇಶವನ್ನು ನೋಡಿಕೊಳ್ಳಿ. ಆದ್ದರಿಂದ ನಿಮ್ಮ ಆಹಾರವು ಉತ್ತಮವಾಗಿದೆ ಮತ್ತು ಜಂಕ್ ಅಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಚಂದ್ರನನ್ನು ಬಲಗೊಳಿಸಲು ಬೆಳ್ಳಿಯ ನಾಣ್ಯವನ್ನು ನಿಮ್ಮೊಂದಿಗೆ ಇರಿಸಿಕೊಳ್ಳಿ. ಬೆಳ್ಳಿಯು ನಿಮಗೆ ಶುಭ ಫಲವನ್ನು ನೀಡುವುದು, ಹಾಗೆ ನಿಮ್ಮ ಸ್ವಭಾವದಲ್ಲಿ ಶಾಂತಿ ನೆಲೆಸುವುದು. ವೀಕ್ಷಕರೇ, ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಜೂನ್ 8 ರಿಂದ ಜೂನ್ 14 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ.
ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.